أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين أمن يجيب المضطر إذا دعاه ويكشف السوء ويجعلكم خلفاء الأرض أإله مع الله قليلا ما تذكرون. ಕಳೆದ ಜುಮಾದಲ್ಲಿ ನಾನು ದುಆದ ವಿಷಯವನ್ನು ಹಜರತ್ ಮಸೀಹ್ ಇಸ್ಲಾಮರ ಉಲ್ಲೇಖಗಳ ಬೆಳಕಿನಲ್ಲಿ ವಿವರಿಸಿದ್ದೆ. ಇಂದು ಕೂಡ ಇದೇ ಮುಂದುವರಿಯುವುದು. ಮುಸ್ತರ್ನ ಪ್ರಾರ್ಥನೆಯನ್ನು ನಾನು ಆಲಿಸುತ್ತೇನೆ ಎಂದು ಅಲ್ಲಾಹನು ಹೇಳುತ್ತಾನೆ. ಮುಸ್ತರ್ ಎಂದರೆ ಸಂಕಷ್ಟದ ಕಾರಣದಿಂದ ಅಸಮಾಧಾನಗೊಂಡವನೆಂದು ಮಾತ್ರವಲ್ಲ, ಬದಲಾಗಿ ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟು ಮುಂದೆ ಹೋಗಲು ಯಾವುದೇ ದಾರಿ ಕಾಣದಂತಹ ವ್ಯಕ್ತಿಯನ್ನು ಮುಸ್ತರ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಾವು ದುಆಗಾಗಿ ಅಲ್ಲಾಹನ ಮುಂದೆ ಬಾಗುವಾಗ ಇಂತಹ ಮಾನಸಿಕ ಅವಸ್ಥೆಯನ್ನುಂಟು ಮಾಡಿ ಬಾಗಬೇಕು ಮತ್ತು ಅಲ್ಲಾಹನ ಮುಂದೆ ಹೀಗೆ ದುಆ ಮಾಡಬೇಕು: ನೀನಲ್ಲದೆ ನಮಗೆ ಬೇರೆ ಯಾರೂ ಇಲ್ಲ, ನಾವು ನಿನ್ನ ಮೇಲೆ ಮಾತ್ರ ಆಶ್ರಯ ಮತ್ತು ಭರವಸೆ ಇರಿಸುತ್ತೇವೆ. ಪ್ರತಿಯೊಬ್ಬ ಅಹ್ಮದಿಯು ತಮ್ಮ ದುಆ ಸ್ವೀಕಾರಗೊಳ್ಳುವಂತಾಗಲು ಈ ರೀತಿಯ ವ್ಯಾಕುಲತೆಯ ಅವಸ್ಥೆಯನ್ನು ಉಂಟು ಮಾಡಬೇಕು ಎಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ. ಈಗ ನಾನು ಪವಿತ್ರ ಕುರಾನಿನ ಹಜರತ್ ಪೈಗಂಬರ್ ಸಲಾ ಇಸ್ಲಾಮರ ಮತ್ತು ಹಜರತ್ ಮಸೀಹ್ ಇಸ್ಲಾಮರ ಕೆಲವು ದುಆಗಳನ್ನು ಹೇಳುವನು. ಅದರ ಬಗ್ಗೆ ಸ್ಥಿರವಾಗಿ ಗಮನವಿಸಬೇಕು. ಮೊದಲಾಗಿ ಸೂರತುಲ್ ಫಾತಿಹ ಆಗಿದೆ. ನಮಾಜಿನಲ್ಲಿ ಅಲ್ಲದೆಯೂ ಅದನ್ನು ಪಠಿಸುತ್ತಿರಬೇಕು. ಅದನ್ನು ಬಹಳ ಗಮನವಿಟ್ಟು ಮನವರಿಕೆ ಮಾಡಿಕೊಂಡು ಮತ್ತು ಪದೇ ಪದೇ ಓದುವುದರಿಂದ ಮನುಷ್ಯನು ಅಲ್ಲಾಹನಿಗೆ ಸಮೀಪನಾಗುತ್ತಾನೆ. ಪವಿತ್ರ ಕುರಾನಿನಲ್ಲಿ ಹೀಗೊಂದು ದುಆ ಇದೆ: ರಬ್ಬನಾ ಆತಿನಾ ಫಿದ್ದುನ್ಯಾ ಹಸನತನ್ ವಫಿಲ್ ಆಖಿರತಿ ಹಸನತನ್ ವಕಿನಾ ಅಜಾಬನ್ನಾರ್. ಮತ್ತೆ ಈ ಕೆಳಗಿನ ದುಆವನ್ನು ಸಹ ಪ್ರಸ್ತುತ ಕಾಲದಲ್ಲಿ ಬಹಳವಾಗಿ ಮತ್ತು ವ್ಯಾಕುಲತೆಯಿಂದ ಮಾಡಬೇಕು: ರಬ್ಬನಾ ಅಫ್ರಿಗ್ ಅಲೈನಾ ಸಬ್ರಂ ವಸಬ್ಬಿತ್ ಅಕದಾಮನ ವನ್ಸುರ್ನಾ ಅಲಲ್ ಕೌಮಿಲ್ ಕಾಫಿರೀನ್. ಈ ಕೆಳಗಿನ ದುಆವನ್ನು ಸಹ ಪದೇ ಪದೇ ಮಾಡುತ್ತಿರಬೇಕು: ರಬ್ಬನಾ ಲಾ ತುಆಖಿಜ್ನಾ ಇನ್ ನಸೀನಾ ಔ ಅಖ್ತಾನಾ, ರಬ್ಬನಾ ವಲಾ ತಹ್ಮಿಲ್ ಅಲೈನಾ ಇಸ್ರನ್ ಕಮಾ ಹಮಲ್ತಹು ಅಲಲ್ಲಜೀನ ಮಿನ್ ಕಬಲಿನಾ, ರಬ್ಬನಾ ವಲಾ ತುಹಮ್ಮಿಲ್ನಾ ಮಾ ಲಾ ತಾಕತ ಲನಾ ಬಿಹಿ ವಾಫು ಅನ್ನಾ ವಗ್ಫಿರ್ ಲನಾ ವರ್ಹಮ್ನಾ ಅಂತ ಮೌಲಾನಾ ಫನ್ಸುರ್ನಾ ಅಲಲ್ ಕೌಮಿಲ್ ಕಾಫಿರೀನ್. ಅಂತೆಯೇ ವಿಶ್ವಾಸದ ದೃಢತೆಗಾಗಿ ಈ ಕೆಳಗಿನ ದುಆವನ್ನು ಸಹ ಬಹಳವಾಗಿ ಮಾಡುತ್ತಿರಬೇಕು: ರಬ್ಬನಾ ಲಾ ತುಝಿ ಕುಲೂಬನಾ ಬಾದ ಇಜ್ ಹದೈತನಾ ವಹಬ್ ಲನಾ ಮಿನ್ ಲದುನ್ಕ ರಹ್ಮಾ ಇನ್ನಕ ಅಂತಲ್ ವಹ್ಹಾಬ್. ಒಂದು ಬಾರಿ ಹಜರತ್ ಪೈಗಂಬರ್ ಸಲಾ ಸಲಂ ನಮಾಜ್ನಲ್ಲಿ ಮಾಡಲಿಕ್ಕಾಗಿ ಹಜರತ್ ಅಬೂಬಕರ್ ರಜಿಯಲ್ಲಾಹು ಈ ದುಆವನ್ನು ಕಳಿಸಿಕೊಟ್ಟರು: ಅಲ್ಲಾಹುಮ್ಮ ಇನ್ನೀ ಝಲಮ್ತು ನಫ್ಸಿ ಝುಲ್ಮನ್ ಕಸೀರನ್ ವಲಂ ಯಗ್ಫಿರ್ ಝುನೂಬ ಇಲ್ಲ ಅಂತ ವಗ್ಫಿರ್ಲಿ ಮಗ್ಫಿರತಂ ಮಿನ್ ಇಂದಿಕ್ ವರ್ಹಮ್ನಿ ಇನ್ನಕ ಅಂತಲ್ ಗಫೂರುರ್ ರಹೀಮ್. ಅರ್ಥ: ಹೇ ಅಲ್ಲಾ, ನಾನು ನನ್ನ ಆತ್ಮದ ಮೇಲೆ ಬಹಳ ಹೆಚ್ಚು ದೌರ್ಜನ್ಯ ಮಾಡಿದ್ದೇನೆ, ನೀನಲ್ಲದೆ ಪಾಪಗಳನ್ನು ಕ್ಷಮಿಸುವವರು ಬೇರೆ ಯಾರೂ ಇಲ್ಲ. ಆದ್ದರಿಂದ ನೀನು ನಿನ್ನ ಪಕ್ಕದಿಂದ ನನ್ನನ್ನು ಕ್ಷಮಿಸು, ನನ್ನ ಮೇಲೆ ಕೃಪೆ ತೋರು. ಖಂಡಿತವಾಗಿಯೂ ನೀನೇ ಬಹಳ ಕ್ಷಮಿಸುವವನು, ಪದೇ ಪದೇ ಕರುಣೆ ತೋರುವವನು ಆಗಿದ್ದಿ. ಅದರ ಪೈಗಂಬರ್ ಸಲಾ ಸಲಮರಿಗೆ ಯಾವುದಾದರೂ ವಿಷಯದಲ್ಲಿ ಚಿಂತೆ ಉಂಟಾದರೆ ಅವರು ಹೀಗೆ ದುಆ ಮಾಡುತ್ತಿದ್ದರು: ಯಾ ಹಯ್ಯು ಯಾ ಕಯ್ಯೂಮ್ ಬಿರಹಮತಿಕ ಅಸ್ತಗೀಸ್. ಹೇ ಜೀವಂತವಾಗಿರುವ ಮತ್ತು ಇತರರನ್ನು ಜೀವಂತವಾಗಿ ಇರಿಸುವವನೇ, ಹೇ ನೆಲೆ ನಿಂತಿರುವ ಮತ್ತು ಇತರರನ್ನು ನೆಲೆ ನಿಲ್ಲಿಸುವವನೇ, ನಿನ್ನ ಕರುಣೆಯೊಂದಿಗೆ ನನ್ನ ಸಹಾಯವನ್ನು ಮಾಡು. ಒಟ್ಟಿನಲ್ಲಿ ಈ ದುಆಗಳೇ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುವವು. ಕನಿಷ್ಠ ಪಕ್ಷ ಅದರ ಪೈಗಂಬರ್ ಸಲಾ ಸಲಮರ ಈ ದುಆಗಳ ಅರ್ಥವನ್ನು ನೆನಪಿಟ್ಟುಕೊಂಡು ಅಥವಾ
ಅದರ ತಿರುಳನ್ನು ಅರಿತುಕೊಂಡು ಅದರಂತೆ ದುಆಗಳನ್ನು ಮಾಡಬೇಕು. ಬುಖಾರಿಯಲ್ಲಿ ಹೀಗೊಂದು ಪ್ರಾರ್ಥನೆ ಇದೆ: ಅಲ್ಲಾಹುಮ್ಮ ಇಜ್ ಅಲ್ ಫಿ ಕಲ್ಬಿ ನೂರನ್ ವಫಿ ಬಸರಿ ನೂರನ್ ವಫಿ ಸಮಿ ನೂರನ್ ವೈನ್ ಯಮೀನಿ ನೂರನ್ ವನ್ ಯಸಾರಿ ನೂರನ್ ವ ಫೌಕಿ ನೂರನ್ ವ ತಹತಿ ನೂರನ್ ವ ಅಮಾಮಿ ನೂರನ್ ವ ಖಲ್ಫಿ ನೂರನ್ ವಜ ಅಲ್ಲಿ ನೂರ. ಅರ್ಥ: ಹೇ ಅಲ್ಲಾ, ನನ್ನ ಹೃದಯದಲ್ಲಿ ಪ್ರಕಾಶವನ್ನಿರಿಸು, ನನ್ನ ಕಣ್ಣು ಮತ್ತು ಆಂತರಿಕ ದೃಷ್ಟಿಯಲ್ಲಿ ಪ್ರಕಾಶವನ್ನಿರಿಸು, ನನ್ನ ಶ್ರವಣದಲ್ಲಿ ಪ್ರಕಾಶವನ್ನಿರಿಸು, ನನ್ನ ಬಲಗಡೆಯಲ್ಲೂ ಪ್ರಕಾಶವನ್ನಿರಿಸು, ನನ್ನ ಎಡೆಗಡೆಯಲ್ಲೂ ಪ್ರಕಾಶವನ್ನಿರಿಸು, ನನ್ನ ಮೇಲೆಯೂ ಪ್ರಕಾಶವನ್ನಿರಿಸು, ನನ್ನ ಕೆಳಗೂ ಪ್ರಕಾಶವನ್ನಿರಿಸು, ನನ್ನ ಮುಂದೆಯೂ ಪ್ರಕಾಶವನ್ನಿರಿಸು, ನನ್ನ ಹಿಂದೆಯೂ ಪ್ರಕಾಶವನ್ನಿರಿಸು, ನನ್ನನ್ನು ಪ್ರಕಾಶಮಯವನ್ನಾಗಿ ಮಾಡು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮತ್ತೊಂದು ದುಆದ ಹೀಗೊಂದು ಪ್ರಸ್ತಾಪವಿದೆ: ಅಲ್ಲಾಹುಮ್ಮ ಇನ್ನಿ ಔಜುಬಿಕ ಮಿನ್ ಮುಂಕರಾತಿಲ್ ಅಖ್ಲಾಕಿ ವ ಅಮಾಲಿ ವಲ್ ಅಹ್ವಾಯಿ. ಅರ್ಥ: ಏ ನನ್ನ ಅಲ್ಲಾ, ನಾನು ಕೆಟ್ಟ ಸ್ವಭಾವಗಳಿಂದ, ಕೆಟ್ಟ ಕೃತ್ಯಗಳಿಂದ, ಕೆಟ್ಟ ಬಯಕೆಗಳಿಂದ ನಿನ್ನ ಅಭಯವನ್ನು ಯಾಚಿಸುತ್ತೇನೆ. ಇದು ಬಹಳ ಸಂಕ್ಷಿಪ್ತವಾದ ಪ್ರಾರ್ಥನೆಯಾಗಿದೆ. ಇದನ್ನೊಬ್ಬನು ನೋವಿನಿಂದ ಮಾಡಿದರೆ ಅನೇಕ ಕೆಡುಕುಗಳು ದೂರವಾಗುವವು ಮತ್ತು ಒಳಿತುಗಳು ಉಂಟಾಗುವವು. ಶತ್ರುಗಳ ದುರ್ದೇಶಗಳ ವಿರುದ್ಧವಾಗಿ ಹೀಗೊಂದು ದುಆ ಇದೆ: ಅಲ್ಲಾಹುಮ್ಮ ಇನ್ನಾ ನಜಲುಕ ಫಿ ನುಹೂರಿಹಿಂ ವ ನೌಜುಬಿಕ ಮಿನ್ ಶುರೂರಿಹಿಂ. ಅರ್ಥ: ಹೇ ಅಲ್ಲಾ, ನಾವು ನಿನ್ನನ್ನು ಅವರ ಹೃದಯಗಳ ಎದುರಾಗಿ ನಿಲ್ಲಿಸುತ್ತೇವೆ, ಅವರ ಕೆಡುಕುಗಳಿಂದ ನಿನ್ನ ಅಭಯದಲ್ಲಿ ಬರುತ್ತೇವೆ. ಈ ಪ್ರಾರ್ಥನೆಯನ್ನು ಸಹ ಈಗ ಅಹಮದಿಯರು ಬಹಳವಾಗಿ ಮಾಡುತ್ತಿರಬೇಕು. ಶತ್ರುಗಳ ಕೆಡುಕುಗಳಿಂದ ಅಲ್ಲಾಹನು ನಮ್ಮನ್ನು ಸುರಕ್ಷಿತಗೊಳಿಸಲಿ. ಮೌಲವಿ ನಜೀರ್ ಹುಸೇನ್ ಸಖಾ ದೆಹಲಿವಿ ಸಾಹೇಬರ ಒಂದು ಪತ್ರಕ್ಕೆ ಉತ್ತರಿಸುತ್ತಾ, ನಮಾಜಿನಲ್ಲಿ ಏಕಾಗ್ರತೆ ಉಂಟಾಗಲು ಬೇಕಾದ ಮಾರ್ಗವನ್ನು ವಿವರಿಸುತ್ತಾ ಅದರ ಮುಸ್ಲಿಂ ಇಸ್ಲಾಂ ಹೀಗೆ ಪತ್ರ ಬರೆದರು: ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮಾಜಿನಲ್ಲಿ ಏಕಾಗ್ರತೆ ಉಂಟಾಗಲು ಇರುವ ಮಾರ್ಗವೇನೆಂದರೆ, ನಮಾಜಿನಲ್ಲಿ ತಮಗಾಗಿ ದುಆ ಮಾಡುತ್ತೀರಿ. ಅವಸರದಲ್ಲಿ ಮತ್ತು ಅಸಡ್ಡೆಯಿಂದ ಮಾಡುವ ನಮಾಜಿನಲ್ಲಿ ತೃಪ್ತರಾಗಬೇಡಿರಿ. ಸಾಧ್ಯವಾಗುವಷ್ಟು ಮಟ್ಟಿಗೆ ಶ್ರದ್ಧೆಯಿಂದ ನಮಾಜ್ ನಿರ್ವಹಿಸಿರಿ. ಶ್ರದ್ಧೆ ಉಂಟಾಗುತ್ತಿಲ್ಲವೆಂದಾದರೆ 5 ಹೊತ್ತಿನ ಪ್ರತಿಯೊಂದು ನಮಾಜಿನಲ್ಲಿ ಪ್ರತಿಯೊಂದು ರಕಾತಿನಲ್ಲಿ ನಿಂತುಕೊಂಡು ಅಲ್ಲಾಹನ ಮುಂದೆ ಹೀಗೆ ದುಆ ಮಾಡಿರಿ: ಹೇ ಸರ್ವಶಕ್ತನೂ ಪ್ರತಾಪಶಾಲಿಯೂ ಆದ ಅಲ್ಲಾ, ನಾನು ಪಾಪಿಯಾಗಿರುವನು. ಪಾಪದ ವಿಷ ನನ್ನ ಹೃದಯ ಮತ್ತು ರಕ್ತನಾಳದಲ್ಲಿ ಎಷ್ಟೊಂದು ಪ್ರಭಾವ ಬೀರಿದೆ ಎಂದರೆ ವಿನಮ್ರತೆ ಮತ್ತು ನಮಾಜಿನಲ್ಲಿ ಏಕಾಗ್ರತೆ ಉಂಟಾಗುತ್ತಿಲ್ಲ. ನೀನು ನಿನ್ನ ಅನುಗ್ರಹ ಮತ್ತು ಕೃಪೆಯಿಂದ ನನ್ನ ಪಾಪಗಳನ್ನು ಮತ್ತು ನನ್ನ ತಪ್ಪುಗಳನ್ನು ಕ್ಷಮಿಸು. ನನ್ನ ಹೃದಯವನ್ನು ಮೃದುಗೊಳಿಸು. ನನ್ನ ಹೃದಯದಲ್ಲಿ ನಿನ್ನ ಮಹಿಮೆ, ನಿನ್ನ ಭಯ ಮತ್ತು ನಿನ್ನ ಪ್ರೀತಿಯನ್ನು ಇರಿಸು. ಅದರ ಮೂಲಕ ನನ್ನ ಹೃದಯದ ಕಠೋರತೆ ದೂರವಾಗಿ ನಮಾಜಿನಲ್ಲಿ ಏಕಾಗ್ರತೆ ಉಂಟಾಗುವಂತಾಗಲಿ. ದುಆ ಸ್ವೀಕಾರಗೊಳ್ಳಲು ನಾವು ಹೆಚ್ಚಾಗಿ ದುರೂದ್ ಪ್ರಾರ್ಥನೆ ಮಾಡಬೇಕು ಎಂಬುದು ಸಹ ಬಹಳ ಅಗತ್ಯ. ನಾವು ಮನಸ್ಸಾರೆ ಈ ಪ್ರಾರ್ಥನೆಗಳನ್ನು ಮಾಡುವಂತಾಗಲು ಅಲ್ಲಾಹನು ನಮಗೆ ಸೌಭಾಗ್ಯ ನೀಡಲಿ. ಸ್ವಂತ ಭಾಷೆಯಲ್ಲೂ ದುಆ ಮಾಡಿರಿ. ವ್ಯಾಕುಲಗೊಂಡು ಮತ್ತು ನೋವಿನೊಂದಿಗೆ ಹೃದಯದ ಅಂತರಾಳದಿಂದ ಈ ದುಆಗಳು ಹೊರಡುತ್ತಿರುವ ರೀತಿಯಲ್ಲಿ ಪ್ರಾರ್ಥಿಸಿರಿ. ರಮಜಾನಿನ ಅನುಗ್ರಹಗಳು ಸದಾ ನೆಲೆನಿಲ್ಲಲಿಕ್ಕಾಗಿ ದುಆ ಮಾಡಿರಿ. ನಾವು ಮತ್ತು ನಮ್ಮ ಸಂತಾನಗಳು ಯುದ್ಧದ ಬೆಂಕಿಯಿಂದ ಸುರಕ್ಷಿತರಾಗಲು ಮತ್ತು ಅದರ ನಂತರದ ದುಷ್ಪರಿಣಾಮಗಳಿಂದ ಸುರಕ್ಷಿತರಾಗಲು ಬಹಳವಾಗಿ ದುಆ ಮಾಡಿರಿ. ಈ ಯುದ್ಧ ನಮ್ಮ ಎದುರಿಗೆ ನಿಂತಿದೆ ಎಂಬುದು ತೋರುತ್ತಿದೆ. ಬದಲಾಗಿ ಜಾಗತಿಕ ಮಹಾಯುದ್ಧ ಆರಂಭವಾಗಿದೆ ಎಂದು ಹೇಳಬಹುದು. ಆದರೆ ಲೋಕದ ಆಡಳಿತಗಾರರಿಗೆ ಇದರ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಅದರ ದುಷ್ಪರಿಣಾಮಗಳಿಂದ ರಕ್ಷಣೆ ಪಡೆಯಲಿಕ್ಕಾಗಿ ಅಹಮದಿಯರು ತಮ್ಮನ್ನು ಸ್ವತಃ ಅಲ್ಲಾಹನಿಗೆ ಸಮೀಪಗೊಳಿಸುವ ಮತ್ತು ಪ್ರಾರ್ಥನೆಗಳಲ್ಲಿ ಬೇಗುದಿಯನ್ನು ಉಂಟು ಮಾಡುವ ಬಹಳ ಅಗತ್ಯವಿದೆ. ಅಲ್ಲಾಹನ ಮನುಕುಲವನ್ನು ಸಂರಕ್ಷಿಸಲಿ. ನಮಗೆ ದುಆಗಳನ್ನು ಸರಿಯಾಗಿ ಮಾಡಲು ಸೌಭಾಗ್ಯ ನೀಡಲಿ. ಆಮೀನ್. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم
ولذكر الله أكبر.